ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಬರೆದಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ದೇಶದ್ರೋಹ ಎಲ್ಲಾನು ಸೇರಿಸ್ಬಿಟ್ರೆ ಅವರ ಪತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಹೇಳಿಲ್ಲ. ಅವ್ರು ಹೇಳಿರೋದು ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಆರೋಗ್ಯ ಸಮಸ್ಯೆ ಹೇಳಿದರಂತ ಕಾರಣಗಳು ಕೆಲವು ಇರುತ್ತೆ, ಅವಕಾಶ ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ. ಸಭಾಧ್ಯಕ್ಷರೇ, ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಮೂಲಕ ಹೇಳಿದ ಕಾರಣಗಳು ಇರುತ್ತೆ. ನೀವು ಸುನಿಲ್ ರಾಜಕೀಯ ಪರಿಸ್ಥಿತಿ ಸರ್ ಆಗಿದ್ರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ. ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅನಾರೋಗ್ಯರಾಗಿದ್ರೆ ಪೂರ ಕೇಳ್ರಿ ಡಾಕ್ಟರ್. ಅನಾರೋಗ್ಯವಾಗಿದ್ರೆ ಓಕೆ ಸರ್. ನನ್ನ ಪ್ರಶ್ನೆ ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಆರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟಿವ್. ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಅದು ಜನ ಅಲ್ಲ, ಅದು ಆಲ್ಟರ್ನೇಟ್ ಅಲ್ಲ. ನಾವು ಆಲ್ಟರ್ನೇಟ್ ನಿರೀಕ್ಷೆ ಬಿಡಿಯಪ್ಪ ಅದನ್ನ ಅಲ್ಲ, ನಮಗ್ ಬಿಡಿ ಅದನ್ನ. ನಿಮಗ್ ಬಿಡೋದಲ್ಲ, ರಾಷ್ಟ್ರಧ್ವಜದ ಅಗೌರವ ಕೊಡಬೇಡಿ. ಇಡೀ ನಮ್ಮ ನಿಮ್ ಸರ್ಕಾರ ನಿಮ್ ಸರ್ಕಾರ ಯಾವ್ದಕ್ಕೆ ಗೌರವ ಕೊಡುತ್ತೆ ಅಂತ ಹೇಳಿ. ಈ ರೀತಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಬರೆದಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ದೇಶದ್ರೋಹ ಎಲ್ಲಾನು ಸೇರಿಸ್ಬಿಟ್ರೆ ಅವರ ಪತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಹೇಳಿಲ್ಲ. ಅವ್ರು ಹೇಳಿರೋದು ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಆರೋಗ್ಯ ಸಮಸ್ಯೆ ಹೇಳಿದರಂತ ಕಾರಣಗಳು ಕೆಲವು ಇರುತ್ತೆ, ಅವಕಾಶ ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ. ಸಭಾಧ್ಯಕ್ಷರೇ, ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಮೂಲಕ ಹೇಳಿದ ಕಾರಣಗಳು ಇರುತ್ತೆ. ನೀವು ಸುನಿಲ್ ರಾಜಕೀಯ ಪರಿಸ್ಥಿತಿ ಸರ್ ಆಗಿದ್ರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ. ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅನಾರೋಗ್ಯರಾಗಿದ್ರೆ ಪೂರ ಕೇಳ್ರಿ ಡಾಕ್ಟರ್. ಅನಾರೋಗ್ಯವಾಗಿದ್ರೆ ಓಕೆ ಸರ್. ನನ್ನ ಪ್ರಶ್ನೆ ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಆರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟಿವ್. ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಅದು ಜನ ಅಲ್ಲ, ಅದು ಆಲ್ಟರ್ನೇಟ್ ಅಲ್ಲ. ನಾವು ಆಲ್ಟರ್ನೇಟ್ ನಿರೀಕ್ಷೆ ಬಿಡಿಯಪ್ಪ ಅದನ್ನ ಅಲ್ಲ, ನಮಗ್ ಬಿಡಿ ಅದನ್ನ. ನಿಮಗ್ ಬಿಡೋದಲ್ಲ, ರಾಷ್ಟ್ರಧ್ವಜದ ಅಗೌರವ ಕೊಡಬೇಡಿ. ಇಡೀ ನಮ್ಮ ನಿಮ್ ಸರ್ಕಾರ ನಿಮ್ ಸರ್ಕಾರ ಯಾವ್ದಕ್ಕೆ ಗೌರವ ಕೊಡುತ್ತೆ ಅಂತ ಹೇಳಿ. ಈ ರೀತಿ ಸಭಾಧ್ಯಕ್ಷರೇ, ಸ್ವಾತಂತ್ರ್ಯ ದಿನಾಚರಣೆಯನ್ನ